ಹೌದು ವೀಕ್ಷಕರೇ, ಪುಷ್ಪ ಚಲನಚಿತ್ರದಲ್ಲಿ ಅಲ್ಲು ಅರ್ಜುನ್ ರಕ್ತ ಚಂದನದ ಸ್ಮಗ್ಲರ್ ಆಗಿ ನಟಿಸಿ ಪ್ರೇಕ್ಷಕರನ್ನ ರಂಜಿಸಿದ್ರು. ಆದ್ರೆ ಇಲ್ಲೊಬ್ಬ ನಟೋರಿಯಸ್ ಸ್ಮಗ್ಲರ್ ಪುಷ್ಪ ಸಿನಿಮಾಗೂ ಮೀರಿ ಒರಿಜಿನಲ್ ರಕ್ತ ಚಂದನದ ಸ್ಮಗ್ಲರ್ ಆಗಿರುವಂತಹ ಈತ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಅಂತಾರಾಜ್ಯ ಮಟ್ಟದಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ನಟೋರಿಯಸ್ ಸ್ಮಗ್ಲರ್ ಇದೀಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಈ ನಟೋರಿಯಸ್ ಯಾರು ಅಂದ್ರೆ ಇವನೇ ನೋಡಿ, ಆಂಧ್ರ ಪ್ರದೇಶ ಮೂಲದ ಫಕ್ರುದ್ದೀನ್ ಅಲಿಯಾಸ್ ಸಿಂಪತಿ ಫಕ್ರುದ್ದೀನ್. ರಕ್ತ ಚಂದನ ಸ್ಮಗ್ಲಿಂಗ್ ವಿಚಾರವಾಗಿ ಬೆಂಗಳೂರಿಗೆ ಬಂದು ಡೀಲ್ ಮುಗಿಸ್ಕೊಂಡು ಆಂಧ್ರ ಕಡೆಗೆ ಹೋಗುವಾಗ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾನೆ. ಆದ್ರೆ ಹೊಸ ಡೀಲ್ಗೋಸ್ಕರ ರಕ್ತ ಚಂದನ ಸಾಗಿಸೋಕೆ ಹೊಸ ಗಾಡಿ ಬೇಕಾಗಿರುತ್ತೆ. ಅದಕ್ಕಾಗಿ ಫಕ್ರುದ್ದೀನ್ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದ ಬಳಿ ಬಂದು ಅಲ್ಲೇ ನಿಲ್ಲಿಸಿದ್ದ ಒಂದು ಟಿಟಿ ಗಾಡಿಯನ್ನ ಕದ್ದು ಪರಾರಿಯಾಗಿದ್ದ. ನಂತರ ಟಿಟಿ ಮಾಲೀಕ ಮಂಜುನಾಥ್ ಬಂದು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ರು. ದೂರು ದಾಖಲಿಸಿಕೊಂಡು ಕಳ್ಳನ ಬಲೆಗೆ ಬೀಸಿದ್ದಂತಹ ಪೊಲೀಸರು ಸತತ 5 ತಿಂಗಳ ಕಾರ್ಯಾಚರಣೆ ನಂತರ ಕಳ್ಳನ ಮಾಹಿತಿ ಕಲೆ ಹಾಕಿ ಆಂಧ್ರ ಪ್ರದೇಶದ ತಿರುಪತಿ ಬಳಿ ಬಂಧಿಸಿ ಕರೆ ತಂದಿದ್ದಾರೆ. ಮೈ ತಿಂಗಳು ಅಲ್ಲಿ 31 ಮೇ 2024ಗೆ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಟಿ ವೆಹಿಕಲ್ ಅದು ಕಳ್ಳತನ ಕೇಸ್ ರಿಜಿಸ್ಟರ್ ಆಗಿದೆ. ಆ ಕೇಸ್ ರಿಜಿಸ್ಟರ್ ಆದಮೇಲೆ ನಮ್ಮ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಾವು ರೆಡಿ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ನಮಗೆ ಪತ್ತೆ ಆಗಿದೆ ಒಂದು ಅಕ್ಯೂಸ್ಡ್ ಫಕ್ರುದ್ದೀನ್ ಅಲಿಯಾಸ್ ಸಿಂಪತಿ ಫಕ್ರು. ಇವರು ಏಜ್ ಅರೌಂಡ್ ಇವರದು 35 ಇಯರ್ಸ್ ಏಜ್ ಇದೆ. ಈಗ ಇವರು ಆಲ್ ಓವರ್ ಸೌತ್ ಇಂಡಿಯಾ ಅಂದರೆ ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ ಇವರ ಮೇಲೆ ಟೋಟಲ್ ಅರೌಂಡ್ 77 ಕೇಸಸ್ ಇದೆ. ಮತ್ತು ತಿರುಪತಿಯಲ್ಲಿ ಇವರು ರೆಡ್ ಸ್ಯಾಂಡಲ್ವುಡ್ ಕೇಸಲ್ಲಿ ಕೂಡ ಅರೆಸ್ಟ್ ಆಗಿದೆ. ಸೊ ಆಮೇಲೆ ನಮ್ಮ ಟೀಮ್ಗೆ ಕೂಡ ಸಿಕ್ಕಿದೆ. ಸೊ ಈಗ ನಾವು ಅವರಿಗೆ ಕರ್ಕೊಂಡು ಬಂದಿದ್ದೀವಿ ಮತ್ತು ಪತ್ತೆ ಮಾಡ್ತೀವಿ ನಮ್ಮಲ್ಲಿ ಬೇರೆ ಯಾವುದು ಕೇಸಸಲ್ಲಿ ಅವರದ್ದು ಇನ್ವಾಲ್ವ್ಮೆಂಟ್ ಇದೆ. ಇನ್ನು ಚಿಕ್ಕಬಳ್ಳಾಪುರ ಪೊಲೀಸರಿಗೆ ಫಕ್ರುದ್ದೀನ್ ಅಲಿಯಾಸ್ ಸಿಂಪತಿ ಫಕ್ರುದ್ದೀನ್ ಅನ್ನ ಹಿಡಿಯೋದೇ ದೊಡ್ಡ ತಲೆನೋವಾಗಿತ್ತು. ಪೊಲೀಸರ ಚಾಣಾಕ್ಷತನದಿಂದ ಫಕ್ರುದ್ದೀನ್ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಪೊಲೀಸರೇ ದಂಗಾಗಿ ಹೋಗಿದ್ರು. ಹೌದು, ಫಕ್ರುದ್ದೀನ್ ಒಬ್ಬ ದೊಡ್ಡ ರಕ್ತ ಚಂದನ ಸ್ಮಗ್ಲರ್. ಆಂಧ್ರ ಪೊಲೀಸರಿಗೆ ಬೇಕಾಗಿದ್ದ ನಟೋರಿಯಸ್ ಸ್ಮಗ್ಲರ್. ಇವನ ಮೇಲೆ ಕಳ್ಳತನ, ರಕ್ತ ಚಂದನ ಸ್ಮಗ್ಲಿಂಗ್, ಗಾಂಜಾ ಮಾರಾಟದ ದೊಡ್ಡ ಸುಮಾರು 77 ಕೇಸ್ಗಳಿವೆ. ನೋಡಿ, ನಮ್ಮಲ್ಲಿ ಓನ್ಲಿ ಕಳ್ಳತನ ಕೇಸ್ ರಿಜಿಸ್ಟರ್ ಆಗಿದೆ. ಸೊ ನಾವು ಆ ವಿಚಾರ ಬಗ್ಗೆ ಅವ್ರಿಗೆ ಹುಡುಕ್ತಾ ಇದ್ದೀವಿ. ಬಟ್ ಈಗ ನಮಗೆ ಈ ಥರ ಮಾಹಿತಿ ಬಂದಿದೆ ಅವ್ರ ಮೇಲೆ ಟೋಟಲ್ 77 ಕೇಸಸ್ ಇದೆ. ಸೊ ಈಗ ನಾವು ಕೂಡ ಚೆಕ್ ಮಾಡ್ತೀವಿ ನಮ್ಮಲ್ಲಿ ಇದೇ ರೀತಿಯ ಯಾವುದು ಬೇರೆ ಕೇಸಸ್ ರಿಜಿಸ್ಟರ್ ಆಗಿದೆ ಮತ್ತು ಇವರು ಕಳ್ಳತನ ಮಾಡಿದಾರ, ಆ ವೆಹಿಕಲ್ಗೆ ಬೇರೆ ಯಾವುದು ಅಫೆನ್ಸಲ್ಲಿ ಯೂಸ್ ಮಾಡಿದಾರ ಮತ್ತು ಬೇರೆ ಯಾವುದು ರಿಕವರಿ ವಗೇರೆ ಆಗುತ್ತೆ ಇವರಿಂದ. ಸೊ ಎಲ್ಲ ನಾವು ಇವರ ಮೇಲೆ ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸೊ ಚೆಕ್ ಮಾಡ್ತೀವಿ ನಮ್ಮಲ್ಲಿ ಯಾವ ಜಾಗ ಇವರದ್ದು ಇನ್ವಾಲ್ವ್ಮೆಂಟ್ ಇದೆ. ಮೇನ್ಲಿ ಇವರದ್ದು ಗಾಡಿ ಕಳ್ಳತನ ವಗೇರೆ ಇದೆ ಮತ್ತು ರೆಡ್ ಸ್ಯಾಂಡಲ್ವುಡ್ದು ಕೂಡ ಇವರು ಸ್ಮಗ್ಲಿಂಗ್ ಥರ ಮಾಡ್ತಾ ಇದ್ದೀರಾ. ಸೊ ಬೇಸಿಕ್ಲಿ ಸ್ಟೋಲನ್ ವೆಹಿಕಲ್ಸಲ್ಲಿ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಸೊ ಇದೇ ಅವ್ರದ್ದು ಮೇನ್ ಕೆಲಸ ಇದೆ. ಸೊ ಈಗ ಆಲ್ ಓವರ್ ಬೇರೆ ಸ್ಟೇಟ್ಸಿಂದ ಕೂಡ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಚೆಕ್ ಮಾಡ್ತಾ ಇದ್ದೀವಿ ಏನೇನು ಮೂಮೆಂಟ್ಸ್ ಇದೆ, ಯಾವ ಜಾಗ ಹೋಗಿದ್ದೀರಾ ಇವರು ಲಾಸ್ಟ್ 1 ಇಯರಲ್ಲಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ಪೊಲೀಸರು ಒಬ್ಬ ಕಳ್ಳನನ್ನ ಹಿಡಿಯೋಕೆ ಅಂತ ಹೋಗಿ, ಅದರಲ್ಲೂ ಟಿಟಿ ಗಾಡಿ ಕಳ್ಳತನ ಆಗಿದ್ದ ಕಳ್ಳನನ್ನ ಹಿಡಿಯೋಕೆ ಹೋಗಿ ಅಂತಾರಾಜ್ಯ ಮಟ್ಟದ ತಿಮಿಂಗಲವನ್ನ, ರಕ್ತ ಚಂದನ ಸ್ಮಗ್ಲರ್ನನ್ನೇ ಹಿಡಿದು ಜೈಲಿಗೆ ಅಟ್ಟಿದ್ದಾರೆ. ಈ ಮೂಲಕ ಅಂತಾರಾಜ್ಯ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರ ಪವರ್ ತೋರಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.